ಫಸ್ಟ್ ರಘು ಅವ್ರು ಇಂಟ್ರೊಡಕ್ಷನ್ ಮಾಡಿದ್ರು. ಈ ತರ ಫೇಸ್ಬುಕ್ ಅಲ್ಲಿ ಹುಡುಕ್ತಾ ಇದ್ರು ಚಂದ್ರಶೇಖರ್ ಅವ್ರು ಇಲ್ಲಿ ಬಂದಿದಾರಂತೆ, ಹೆಂಗೆ ಅವ್ರದ್ದು ಕಾಂಟ್ಯಾಕ್ಟ್ ಇರಬೇಕು ಅಂದಾಗ ಸೌಮ್ಯ ಅಂತ ನಮ್ಮ ಫ್ರೆಂಡ್ ಅವರು ಟ್ರೈ ಮಾಡಿದ್ರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಲಿಕ್ಕೆ. ಮತ್ತೆ ಶ್ರೀನಿವಾಸ್ ಕೇಮ್ ಫಾರ್ವರ್ಡ್ ಅಂಡ್ ಸಮ್ ವಿ ಫಿಗರ್ಡ್ ಔಟ್ ಅವ್ರ ಮಗನ ಫೋನ್ ನಂಬರ್ ತಗೊಂಡು ಮತ್ತೆ ಅವ್ರು ರೀಚ್ ಮಾಡಿ ಸಮ್ ವಾಂಟೆಡ್ ಟು ಬ್ರಿಂಗ್ ಹಿಮ್ ಆನ್ ದಿಸ್ ಸ್ಪೋರ್ಟ್ಸ್ ಡೇ. ಥ್ಯಾಂಕ್ ಯು ಆಲ್ ಆಫ್ ಯು ಗೈಸ್ ಫಾರ್ ಮೇಕಿಂಗ್ ದಿಸ್ ಹ್ಯಾಪನ್. ಅವ್ರ ಮಗನೂ ಇಲ್ಲೇ ಇದ್ದಾರೆ, ನಿತಿನ್ ಅಂತ. ಥ್ಯಾಂಕ್ಸ್ ಫಾರ್ ಇವಾಗ ನಮ್ಮ KKNC ಸ್ಪೋರ್ಟ್ಸ್ ಪ್ರೀ ಸ್ಪೋರ್ಟ್ಸ್ ಕೆಲವು ಆಟಗಳು ನಡೆದಿದ್ದಾವೆ. ಇವಾಗ ಅವ್ರಿಗೆ ತುಂಬ ಕಾಲಾವಕಾಶ ನಾವು ವ್ಯರ್ಥ ಮಾಡ್ದಿರ ಮಕ್ಕಳದ್ದು ಮಾತ್ರ we would like to give prizes for the kids and for cricket winners. Condition was that he did not want to talk. ಭಾಷಣ ಅಲ್ಲ, ನಮ್ಮ ಜೊತೆ ಸುಮ್ಮನೆ 2 ನಿಮಿಷ ಏನಾದರೂ ಹೇಳಿ ಹಂಚ್ಕೊಂಡು. ಸರ್ ಅವರಿಗೆ ಬರೀ ಗೂಗ್ಲಿ ಹಾಕಿ ಅಭ್ಯಾಸ, ಮಾತಾಡಿ ಅಭ್ಯಾಸ. ರೈಟ್. ಇನ್ನೊಂದು ಚಂದ್ರವ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ತುಂಬಾನೇ ಮಾತಾಡ್ಬೋದಾದ್ರೆ, ಇನ್ನೊಂದು ಅಂಶ ನಾನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಬರೀ ಕ್ರಿಕೆಟ್ ನಲ್ಲಿ ಅಷ್ಟೇ ಅಲ್ಲ, ಅವರಿಗೆ ಸಂಗೀತ ಅಂದ್ರೆ ಹಾಡು ಸಂಗೀತದಲ್ಲಿ ಬಹಳ ಆಸಕ್ತಿ ಇತ್ತು. ಇನ್ಫ್ಯಾಕ್ಟ್ ಮುಖೇಶ್ ಅವರ ಒನ್ ಆಫ್ ದ ಬಿಗ್ಗೆಸ್ಟ್ ಫ್ಯಾನ್ ಅಂತ ಅವರು ಹೇಳ್ಕೊಂತಾರೆ. ಮುಖೇಶ್ ಅವ್ರು ಎಷ್ಟು ಹಾಡು ಹೇಳಿದಾರೋ, ರೈಟ್, ಅವ್ರು ಮುಖೇಶ್ ಎಷ್ಟು ಹಾಡು ಹೇಳಿದಾರೋ ಅದರಲ್ಲಿ ಬಹಳಷ್ಟು, ಸರ್ ನಾನು ಕರೆಕ್ಟ್ ಸ್ಟಾಟಿಸ್ಟಿಕ್ಸ್ ಗೊತ್ತಿಲ್ಲ, ನೀವು ಕರೆಕ್ಟ್ ಮಾಡ್ಬೋದು ನನಗೆ, ಬಟ್ ನಾನು ಸುಧಾದಲ್ಲಿ ಒಂದ್ಸಲ ಓದಿದ್ದೆ ಅನ್ಸಿದೆ, ನಿಮ್ಮ ಹತ್ರ ಎಲ್ಲಾ ಹಾಡು ಅವ್ರದ್ದು ಕಲೆಕ್ಷನ್ ಇದೆ ಅಂತ. 927 ಸಾಂಗ್ಸ್ ಸಮಥಿಂಗ್ ಅವಾಗ ಇಟ್ಕೊಂಡಿದ್ರಿ ಅಂತ ಬಹಳ ಮುಂಚೆ ಓದಿದ್ದೆ. ಇನ್ಫ್ಯಾಕ್ಟ್ ಎಷ್ಟು ದೊಡ್ಡ ಫ್ಯಾನ್ ಅಂದ್ರೆ ಮುಖೇಶ್ಗೆ ಅವರು, ಅವರ ಮಗಂಗೆ ನಿತಿನ್ ಮುಖೇಶ್ ಮಗನ್ ಹೆಸರೇ ಇವ್ರ ಮಗಂಗೂ ಇಟ್ಟಿದ್ದಾರೆ ನಿತಿನ್ ಅಂತ ಹೇಳಿ. ಸರ್ ಭಾಷಣ ಬೇಡ ಅಂದ್ರೆ ಮುಖೇಶ್ ಒಂದು ಹಾಡು ಹೇಳ್ಬಿಡ್ತೀರಾ? ಬರೋದಿಲ್ಲ, ನನ್ನ ಭಾಷಣ ಅವೆಲ್ಲ ಮಾಡಲ್ಲ. ಆಮೇಲೆ ಶ್ರೀನಿವಾಸ್ ಹೇಳಿದ್ರು ಅವರಿಂದ ಅವರು ಇಂಪ್ರೆಸ್ ಆಗಿ ಕ್ರಿಕೆಟ್ ಆಡಿದ್ರು ಅಂತ. ಅವ್ರು ಆಸ್ಟ್ರೇಲಿಯಾಕ್ಕೆ ಆಡಿದಾರೆ ಪಾಪ ಅವರು. ಬಟ್ ಇನ್ನು ಡೇವಿಡ್ ಬೋನ್ ನೋಡಿದ್ರೆ ಇವ್ರ ತರನೇ ಕಾಣ್ತಾರೆ. ಅಲ್ಲಿ ಡೇವಿಡ್ ಬೋನ್. ಇನ್ನು ಒಂದು ಲಾಸ್ಟ್ ಅಂಶ ನಾನು BS ಚಂದ್ರಶೇಖರ್ ಅವ್ರ ಬಗ್ಗೆ ಹೇಳಿ, ಅವರೇ ಹೇಳಿದ ಮಾತಿದ್ದು. ಸೊ ಅದನ್ನ ನಾನು ಹೇಳಿ ನೆಕ್ಸ್ಟ್ ನಾನು ನಮ್ಮ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡ್ತೀನಿ. ಅವ್ರಿಗೆ ಕ್ರೇನಿಕಲ್ಸ್ ಇಂದ ಒಂದು ಬ್ಯಾಟ್ ಬಂತು ಆಕ್ಚುಲಿ, ಅದು ಅವ್ರಿಗೆ ನೆನಪಿರ್ಬೇಕು. ಅದ್ರ ನಡುವೆ ಅವರು ಬಾಬಾ ಅಂದ್ರೆ ಈ ಸೋ ಗುಡ್ ಅಂತ ಅವ್ರು ಪೋಲಿಯೋದ ಬಗ್ಗೆ ಹೇಳಿದ್ರಲ್ಲ, ಕೈ ಆ ಥರ ಇದ್ರೂ he was inspiration to so many polio people. And last year India celebrated no polio in whole India. ಇಷ್ಟು ವರ್ಷದಲ್ಲಿ ಅದು ಸೆಲೆಬ್ರೇಟ್ ಮಾಡೋಕೆ he was also one of the person ಇನ್ಸ್ಪಿರೇಷನ್ ಆಗಿದ್ರು ಎಲ್ರಿಗೂ. ಸೊ ಗ್ರೇ ನಿಕಲ್ಸ್ ಬ್ಯಾಟ್ ಬಗ್ಗೆ ಹೇಳ್ತಾ ಇದ್ದೆ. ಗ್ರೇ ನಿಕಲ್ಸ್ ಬ್ಯಾಟ್ ಅವ್ರು ಕಳ್ಸಿದ್ ಹೆಂಗಿತ್ತು ಗೊತ್ತಾ, ನಡುವೆ ಪೂರಾ ಹೋಲ್ ಇತ್ತು ಅದು ಬ್ಯಾಟ್. ಸೊ ಅಂದ್ರೆ ಅವ್ರು ಮಿಡ್ಲ್ ಮಾಡಿದ್ರು ಔಟ್ ಆಗ್ತಾರೆ ಅಂತ. ಆದ್ರೆ ಅವ್ರಿಗೆ ಗೊತ್ತಿರ್ಲಿಲ್ಲ, ಚಂದ್ರ ಬೋಲ್ ಮಾಡಿದ್ರೆ ಯಾರಾದ್ರೂ ಮಿಡ್ಲ್ ಮಾಡಕ್ ಹೋದ್ರು ಅವ್ರು ಬೋಲ್ಡ್ ಆಗ್ತಾರೆ ಅಂತ. ಆಕ್ಚುಲಿ ದಟ್ ಇಸ್ ದ ಬ್ಯೂಟಿ ಆಫ್ ಚಂದ್ರ. ಸೊ ಲೆಟ್ ಅಸ್ ಗಿವ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. ನೌ ವಿಲ್ ಸ್ಟಾರ್ಟ್